ಆನಂದ್, ಇನ್ನು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸೋದಕ್ಕೆ ಸಿಎಂ ಬಣದ ಸಚಿವರಿಂದ ನಾನಾ ರೀತಿಯ ಕಸರತ್ತುಗಳು ಆಗ್ತಾ ಇದೆ. ಸಿಎಂ ಬಣ ಆಕ್ಟಿವ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ. ತೆರೆಮರೆಯಲ್ಲೇ ತಮ್ಮ ಆಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಶುರು ಮಾಡಿದ್ದಾರೆ. ಸಿಎಂ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಹಾಗಾದ್ರೆ ಏನು? ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಯಾವುದೇ ವಿಚಾರವನ್ನು ಕೂಡ ಮಾಧ್ಯಮಗಳ ಮುಂದೆ ಏನನ್ನು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅವರ ರಣತಂತ್ರ ಏನು ಅನ್ನುವಂಥದ್ದು ಎಲ್ಲೂ ಕೂಡ ಸುಳಿವನ್ನ ಬಿಟ್ಕೊಡ್ತಾ ಇಲ್ಲ. ಹಾಗಾದ್ರೆ ಅವರ ನಡೆ ಏನು? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 9 ತಿಂಗಳ ಟಾರ್ಗೆಟ್, ಈ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ. ಏನದು 9 ತಿಂಗಳ ಟಾರ್ಗೆಟ್? ಹಾಗಾದ್ರೆ ದಲಿತ ಸಚಿವರು ತಿರುಗಿ ಬಿದ್ದಿರೋದ್ರಿಂದಾಗಿ ಡಿಕೆ ಶಿವಕುಮಾರ್ ಅವರು ಮುಂದಿನ 9 ತಿಂಗಳ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ತಮ್ಮ ಪರ ಇರುವಂತಹ ಶಾಸಕರನ್ನ ಸಂಘಟಿಸುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಆಪ್ತ ಶಾಸಕರನ್ನ ಕರೆದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚುನಾವಣೆಯಲ್ಲಿ ಸಹಾಯ ಪಡೆದ ಶಾಸಕರನ್ನ ಟಾರ್ಗೆಟ್ ಮಾಡಿ, ಅಂದ್ರೆ ಆರ್ಥಿಕವಾಗಿ ಯಾರೆಲ್ಲ ಸಹಾಯವನ್ನ ಪಡೆದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ, ಸೊ ಅವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲವಾಗಿ ನಿಲ್ಲಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಿದ್ದರಾಮಯ್ಯನವರ ಬಣದ ಸ್ಟ್ರೆಂತೇ ಅದಾಗಿದೆ. ಹೆಚ್ಚಿನ ಪ್ರಮಾಣದ ಶಾಸಕರು ಅವರ ಬೆಂಬಲಕ್ಕಿದ್ದಾರೆ. ಸೊ ಹೀಗಾಗಿ ಶಾಸಕರ ಬೆಂಬಲ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ತಮ್ಮ ಜೊತೆಗೆ ನಿಲ್ಲುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸೂತ್ರದಂತೆ ಅಧಿಕಾರ ಹಂಚಿಕೆ ಪಕ್ಕ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಿಗದಿತ ಟೈಮ್ ರೀಚ್ ಆಗೋದಿಕ್ಕೆ, ಅಂದ್ರೆ ಅಧಿಕಾರ ಹಂಚಿಕೆ ಟೈಮ್ಗೆ ಇನ್ನೂ ಕೂಡ 9 ತಿಂಗಳು ಬಾಕಿ ಇರೋದ್ರಿಂದಾಗಿ ಈ 9 ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ಶಾಸಕರನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿದ್ದಾರೆ. 9 ತಿಂಗಳಲ್ಲೇ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಹಲವು ಶಾಸಕರು ನಿಂತಿದ್ದಾರಂತೆ. ಸೊ ಪ್ರಮುಖ ಸಚಿವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. 9 ತಿಂಗಳಲ್ಲಿ ದೊಡ್ಡ ಸಂಖ್ಯೆಯ ಶಾಸಕರನ್ನ ಸೆಳೆಯುವಂತ ಪ್ಲಾನ್ ಆಗ್ತಾ ಇದೆ. ಶಾಸಕರ ರೆಸ್ಪಾನ್ಸ್ ನಿಂದ ಪಾಸಿಟಿವ್ ಮೂಡ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಸಿದ್ದರಾಮಯ್ಯನವರ ಬಣದ ದೊಡ್ಡ ಸ್ಟ್ರೆಂತ್ ಅವರಿಗಿರುವಂತಹ ಶಾಸಕರ ಬೆಂಬಲ. ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟು ಪ್ರಮಾಣದಲ್ಲಿ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿರುವಂತಹ ಗೇಮ್ ಪ್ಲಾನ್ ಆಗ್ತಾ ಇದೆ? ಈಗಾಗಲೇ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ನಡೀತಾ ಇದೆ. ಅಂದ್ರೆ 2.5 ವರ್ಷಗಳ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅನ್ನುವಂತ ಚರ್ಚೆಯನ್ನ ಸಹಜವಾಗಿ ಎಲ್ಲೋ ಒಂದ್ ಕಡೆ ಪಕ್ಷದ ಪಡಸಾಲೆಯಲ್ಲಿ ಗಂಭೀರವಾಗಿ ಇದು ಚರ್ಚೆ ಆಗ್ತಾ ಇರ್ಬೋದು. ಆದರೆ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಗತ್ತಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರತಕ್ಕಂತ ಕಲ್ಪನೆ ಇಲ್ಲ. ಆದರೆ ಹೈಕಮಾಂಡ್ ಸೂತ್ರದಂತೆ ತಮಗೆ ಅಧಿಕಾರ ಸಿಗತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಈ ಒಂದ್ ಕಡೆ ಸಿದ್ದರಾಮಯ್ಯ ಪರವಾಗಿ ದೊಡ್ಡ ಸಂಖ್ಯೆಯ ಸಚಿವರುಗಳು ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ ರಣತಂತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ತಮಗೆ ಅಧಿಕಾರ ಸಿಗಲೇಬೇಕು ಅಂತ ಹೇಳಿ ಮತ್ತು ಹೈಕಮಾಂಡ್ ಸೂತ್ರದಂತೆ ಅಧಿಕಾರ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಇಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಬಳಗದಲ್ಲಿರ್ತಕ್ಕಂಥ ಶಾಸಕರನ್ನು ಭೇಟಿ ಮಾಡ್ತಿದ್ದಾರೆ, ಸಚಿವರನ್ನು ಭೇಟಿ ಮಾಡ್ತಿದ್ದಾರೆ. ಯಾಕೆಂತಂದ್ರೆ 2023ರಲ್ಲಿ ನಡೆದಂತ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹಲವು ಪರಾಜಿತ ಅಭ್ಯರ್ಥಿಗಳಾದ ಸಂದರ್ಭದಲ್ಲಿ ಆರ್ಥಿಕವಾಗಿ ನೆರವನ್ನು ಕೂಡ ಪಡ್ಕೊಂಡಿದ್ರು. ಬಿಜೆಪಿಯ ವಿರುದ್ಧ ಹೋರಾಟ ಮಾಡಿಕ್ಕೆ ದೊಡ್ಡ ಪ್ರಮಾಣದ ಆರ್ಥಿಕ ನೆರವು ಬೇಕಾಗಿತ್ತು. ಡಿಕೆ ಶಿವಕುಮಾರ್ ಅವೆಲ್ಲವನ್ನೂ ಕೂಡ ಅರೇಂಜ್ ಮಾಡಿಕೊಟ್ಟಿದ್ರು ಅಂತಕ್ಕಂಥದ್ದು. ಪರಾಜಿತರಾಗಿರ್ತಕ್ಕಂಥವರಿಗೆ ಆರ್ಥಿಕ ನೆರವು ಕೊಟ್ಟು ಅವ್ರು ಗೆಲ್ಲಲಿಕ್ಕೆ ಪೂರಕವಾದ ಒಂದು ಶಕ್ತಿಯನ್ನು ತುಂಬಿದಂತ ಡಿಕೆ ಶಿವಕುಮಾರ್ ಈಗ ಋಣ ಸಂದಾಯ ಮಾಡತಕ್ಕಂಥ ಒಂದು ಅವಕಾಶ ಈ ಶಾಸಕರಿಗೆ ಬಂದಿದೆ. ಆ ಕಾರಣಕ್ಕಾಗಿ ನಿಮ್ಮ ಆರ್ಥಿಕ ಸಹಾಯಕ್ಕೆ ಪರ್ಯಾಯವಾಗಿ ನಾವು ನಿಮ್ಮೊಂದು ನಿಲ್ತೇವೆ ಅಂತಕ್ಕಂಥ ಮಾತನ್ನ ಭರವಸೆಯನ್ನ ಈ ಶಾಸಕರು ನೀಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಂತ ಶಾಸಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದಾಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆಶ್ಚರ್ಯ ಅಂದ್ರೆ ಕೆಲವು ಸಚಿವರನ್ನು ಕೂಡ ಭೇಟಿ ಮಾಡಿದಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಜೊತೆ ನಿಲ್ತೇವೆ ಅಂತಕ್ಕಂಥ ಸಂದೇಶ ಬಂದಿರುವಂತ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಒಂದ್ ರೀತಿ ಗುಡ್ ಮೂಡ್ ಅಲ್ಲಿ ಇದ್ದಾರೆ. ಮತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ನಾನು ಮಾಡ್ತೇನೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಧಿಕಾರ ಸಿಕ್ಕೇ ಸಿಗತ್ತೆ, ನನ್ನ ಜೊತೆ ನಿಲ್ಲಿ ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಡಿಕೆ ಶಿವಕುಮಾರ್ ಮಾಡ್ತಿದ್ರೆ.
ಎಲ್ಲವೂ ತೆರೆಮರೆಯಲ್ಲಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇರತಕ್ಕಂತ ಏನು ಪ್ಲಾನ್ ಇದೆ, ಈ ಪ್ಲಾನು ಕೂಡ ಸತೀಶ್ ಜಾರಕಿಹೊಳಿ ರಾಜಣ್ಣ ಟೀಮ್ಗೆ ಪರ್ಯಾಯವಾಗಿರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಆಗಬೇಕು ಅಂತ ಪಣಕ್ ತೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮ ಜೊತೆ ನಿಲ್ಲಬಹುದಾದಂತ ವಾತಾವರಣ ಸೃಷ್ಟಿಸಬಹುದಾದಂತ ಎಲ್ಲ ಸಾಧ್ಯತೆಗಳನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆಪ್ತರನ್ನ ಭೇಟಿ ಮಾಡ್ತಿದ್ದಾರೆ, ಶಾಸಕರು ಸಚಿವರ ಜೊತೆ ಸಮಾಲೋಚನೆ ಮಾಡ್ತಿದ್ದಾರೆ, ನೆರವನ್ನ ಬಯಸಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಮುಂದಿನ 9 ತಿಂಗಳ ಅವಧಿಯಲ್ಲಿ ತಮಗಿರ್ತಕ್ಕಂಥ ಎಲ್ಲ ರಾಜಕೀಯ ಸಾಧ್ಯತೆಗಳನ್ನ ಬಿಟ್ಟು, ಅಂದ್ರೆ ಸಾಧ್ಯತೆಗಳನ್ನ ಬಳಕೆ ಮಾಡಿಕೊಂಡು ಮನವೊಲಿಕೆ ಮಾಡತಕ್ಕಂತ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.